ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹ್ಯಾಪಿ ವಾರ, ಸೋಮವಾರ, ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಾವು ಯಾವುದೇ ಕಾರ್ಯಕ್ರಮಗಳನ್ನು ಶುರು ಮಾಡಬೇಕಂದ್ರೆ ಸ್ನೇಹಿತರೆ, ಮೊದಲು ತಂದೆ ತಾಯಿಯನ್ನು ನೆನೆದುಕೊಂಡು ಭೂತಾಯಿ ವಿಶ್ವವನ್ನು ನಮಸ್ಕರಿಸಿ ನಾವು ನಮ್ಮ ಕೆಲಸಗಳನ್ನು ಶುರು ಮಾಡತಕ್ಕಂಥದ್ದು ತುಂಬ ಅದ್ಭುತವಾಗಿ ಮತ್ತು ತುಂಬ ಒಳ್ಳೆಯದು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಮತ್ತೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತನ ಕೊಡ್ತಾ ಇದ್ದೇನೆ ಸ್ನೇಹಿತರೆ. ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಧ್ಯಾನ ಮೆಡಿಟೇಷನ್ ಜೊತೆ ಅದ್ಭುತ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದಾಗಿ ನಾವು ಇವತ್ತು ತಗೊಂಡಿರೋದು ಏನಪ್ಪ ಅಂತಂದರೆ, ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಲಿಂಬೆಹಣ್ಣು. ಸೊ ನೀವೆಲ್ಲ ನೋಡಿರ್ತೀರಲ್ವಾ ಲಿಂಬೆಹಣ್ಣಿನ ಉಪಯೋಗಗಳೇನು, ಇದು ನಾವು ಸೇವನೆ ಮಾಡಿದ್ರೆ ನಮಗೆ ಆಗುವ ಲಾಭಗಳೇನಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಬಹಳ ಅದ್ಭುತವಾದದ್ದು. ಮತ್ತು ಇನ್ನೊಂದು ಬಂದ್ಬಿಟ್ಟು ನಿಮಗೆ ಇದು ನೋಡಿ ಸ್ನೇಹಿತರೆ, ಮೂಲಂಗಿ. ಸೊ ಇದು ನೋಡಿರ್ತೀರಲ್ವಾ ಮೂಲಂಗಿ ಸ್ನೇಹಿತರೆ, ಮೂಲಂಗಿಯಲ್ಲಿ ಅಡಗಿರತಕ್ಕಂಥ ಖಜಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಅಡಗಿರತಕ್ಕಂಥ ಅಂಶಗಳನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದರ ಬಗ್ಗೆ ಮಾಹಿತಿನೇ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಮೊದಲು ಧ್ಯಾನವನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಧ್ಯಾನದ ಜೊತೆ ಅದ್ಭುತ ಆರೋಗ್ಯ ಅನ್ನೋ ಕಾನ್ಸೆಪ್ಟನ್ನು ನಾನು ತಂದಿದ್ದೀನಿ ಸ್ನೇಹಿತರೆ. ಪ್ರತಿನಿತ್ಯ ನಾವು ಬಳಸೋ ತರಕಾರಿಯಲ್ಲಿ ನಮಗೆ ಸಿಗೋ ವಿಟಮಿನ್ಸ್ಗಳು ಏನೇನು ಇರ್ತವೆ ಮತ್ತು ಅದರಿಂದ ಯಾವ್ಯಾವ ಭಾಗಕ್ಕೆ ಅನುಕೂಲಗಳಾಗ್ತಾವೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಇವೆರಡು ವಿಷಯಗಳು ತಿಳಿಸ್ಕೊಳ್ಳೋಂಥ ಮುಂಚೆ ನಾವು ಧ್ಯಾನವನ್ನು ಮಾಡೋಣ. ಧ್ಯಾನದ ಜೊತೆಗೆ ನಾವು ಇವುಗಳ ಬಗ್ಗೆನ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಈಗ ನಾವು ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಧ್ಯಾನವನ್ನು ಕಲಿತುಕೊಳ್ಳಿ ಮತ್ತು ಆರೋಗ್ಯದ ಗುಟ್ಟುಗಳನ್ನು ತಿಳಿದುಕೊಳ್ಳಿ ಮತ್ತು ನೀವು ಚೆನ್ನಾಗಿರಿ ಮತ್ತು ನಿಮ್ಮ ಕುಟುಂಬಸ್ಥರ ಎಲ್ಲರಿಗೂ ಈ ಧ್ಯಾನ ಮತ್ತು ಮೆಡಿಟೇಷನ್ ಮಾಡೋದನ್ನು ತಿಳಿಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ನಾವೀಗ ವಿಡಿಯೋವನ್ನು ಶುರು ಮಾಡೋಣ. ಸೊ ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡಬೇಕಾದ್ರೆ ನಾವು ಮೊದಲು ಸೊಂಟವನ್ನು ನೇರವಾಗಿ ಹಿಡಿದುಕೊಳ್ಳಬೇಕು. ಆಮೇಲೆ ಸ್ನೇಹಿತರೆ, ನಾನು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಇದು ನೋಡಿ ಯೋಗ ಮ್ಯಾಟ್ ಇದೆ ಅಲ್ವಾ, ನಾವು ಭೂಮಿ ಮೇಲೆ ಹಾಗೆ ಡೈರೆಕ್ಟಾಗಿ ಮತ್ತು ಮನೆಯಲ್ಲಿ ಟೈಲ್ಸ್ಗಳಲ್ಲಿ ಕಲ್ಲ ಮೇಲೆ ಡೈರೆಕ್ಟಾಗಿ ಕೂರುವಂಗಿಲ್ಲ. ಯಾಕೆಂತಂದರೆ ಸ್ನೇಹಿತರೆ, ನಾವು ಕೂರುವ ಜಾಗ ಭೂಮಿ ಮೇಲೆ ಎರಡು ಥರದ ಆಕಾರಗಳು ಇರ್ತವೆ ಸ್ನೇಹಿತರೆ. ಸಕಾರಾತ್ಮಕ ಮತ್ತು ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಇರ್ತವೆ ಸ್ನೇಹಿತರೆ. ಸೊ ಅದರಿಂದ ನಮಗೆ ಪಾಸಿಟಿವ್ ಎನರ್ಜಿ, ಯಾಕೆಂತಂದರೆ ಇದು ಮ್ಯಾಟನ್ನು ನಾವು ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಳ್ಳೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಈಗ ನಾವು ಈ ಥರ ಮ್ಯಾಟನ್ನು ಹಾಕ್ಕೊಂಡು ನಾವು ಆರಾಮಾಗಿ ನಮಗೆ ಯಾವ ಆಸನ ಬೇಕತ್ತೋ ಸುಖಾಸನ ಮತ್ತು ಯಾವ ಥರ ದವತಿ ಮತ್ತು ಯಾವ ಥರ ಕಂಫರ್ಟ್ ಅನಿಸುತ್ತೋ ನಿಮಗೆ ಆ ಥರ ಆಸನದಲ್ಲಿ ಕುಳಿತುಕೊಂಡು ನಿಮ್ಮ ಕೈಯನ್ನು ನೋಡಿ ಈ ಥರ ಧ್ಯಾನದ ರೂಪದಲ್ಲಿ, ಇದು ಚಿನ್ಮುದ್ರಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಥರ ಆದರೂ ನೀವು ಕುಳಿತುಕೋಬಹುದು, ಇಲ್ಲ ಈ ಥರ ಆದರೂ ನೀವು ಕುಳಿತುಕೊಳ್ಳಬಹುದು ಸ್ನೇಹಿತರೆ. ಈಗ ನಾವು ಸೊಂಟವನ್ನು ನೇರಾಗಿ ಮಾಡಿಕೊಂಡು ನಾವು ಓಂಕಾರವನ್ನು ಮಾಡೋಣ ಸ್ನೇಹಿತರೆ. ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ನಾವು ಓಂಕಾರವನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಓ
ಓ ಈಗ ಕೈಯನ್ನು ರಿಲೀಸ್ ಮಾಡೋಣ. ಎರಡು ಕೈಯನ್ನು ಉಜ್ಜಿ ನಮ್ಮ ಕಣ್ಣಿನ ಮೇಲೆ ಒರೆಸಿಕೊಂಡು ಕಣ್ಣನ್ನು ತೆರೆಯೋಣ ಸ್ನೇಹಿತರೆ. ಸೊ ಇದು ಓಂಕಾರ ಸ್ನೇಹಿತರೆ. ಓಂಕಾರ ನಮ್ಮ ಕುತ್ತಿಗೆಯ ಕೆಳಭಾಗ ಎಲ್ಲ ಭಾಗಗಳಿಗೂ ಸ್ಪರ್ಶ ಕೊಡುತ್ತೆ ಮತ್ತು ಎಲ್ಲ ಅಂಗಗಳನ್ನು ಎಕ್ಸಸೈಸ್ ಮಾಡತಕ್ಕಂಥದ್ದನ್ನು ಮಾಡುತ್ತೆ ಸ್ನೇಹಿತರೆ. ಅದರಿಂದ ನಿಮಗೆ ಯಾವುದಾದ್ರೂ ಕೈ ನೋವು, ಸೊಂಟ ನೋವು, ಆ ಥರ ಏನು ನೋವುಗಳಿದೆ ಅವು ನಿವಾರಣೆ ಆಗೋದು ಮತ್ತು ನಮ್ಮ ಉಸಿರಾಟ ಸ್ನೇಹಿತರೆ, ಉಸಿರಾಟ, ಜೀರ್ಣಕ್ರಿಯೆ ಎಲ್ಲವಕ್ಕೆ ಅದು ಎಕ್ಸಸೈಸ್ನ ಮಾಡಿಸುತ್ತೆ. ಸೊ ನೀವು ಕಾಲು ನೋವು ಮತ್ತು ಮಂಡಿ ನೋವು ಅನ್ನೋರು ದಯವಿಟ್ಟು ಆರಾಮಾಗಿ ಚೇರ್ ಮೇಲೆ ಕುಳಿತುಕೊಂಡು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ನೀವು ಚೇರ್ ಮೇಲೆ ಸೊಂಟ ಏನು ಬಗ್ಗಲ್ಲ ಅಂದರೆ ಹಿಂದ್ಗಡೆ ನೀವು ಒಂದು ದಿಂಬಿನ ಸಹಾಯದಿಂದ ದಿಂಬನಿಟ್ಟು ಸೊಂಟ ನೇರವಾಗಿ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಧ್ಯಾನವನ್ನು ಮಾಡ್ಕೋಬಹುದು. ಆಮೇಲೆ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಎದೆ ಉಸಿರು ತಗೋಬಾರ್ದು, ಹೊಟ್ಟೆ ಉಸಿರು ತಗೋಬೇಕು ಸ್ನೇಹಿತರೆ. ನೋಡಿ, ನಾವು ಉಸಿರು ತಗೋವಾಗ ನೋಡಿ ಈ ಥರ ಹೊಟ್ಟೆ ಉಸಿರು ತಗೋಬೇಕು, ಎದೆ ಉಸಿರು ತಗೋಬಾರ್ದು ಸ್ನೇಹಿತರೆ. ಮತ್ತು ನೀವು ಓಂಕಾರವನ್ನು 10 ಬಾರಿ ಮಾಡಿ, ಭ್ರಮರಿಯನ್ನು 10 ಬಾರಿ ಮಾಡಿ ಮತ್ತು 10 ನಿಮಿಷ ರಿಲ್ಯಾಕ್ಸೇಷನ್ ಮಾಡಿ ಸ್ನೇಹಿತರೆ. ಇದು ಬಿಗಿನರ್ಸ್ಗೆ, ಇದು ಹೊಸದಾಗಿ ಶುರು ಮಾಡೋರಿಗೆ ಇದನ್ನು ನೀವು ಒಂದು 3 ತಿಂಗಳು ಮಾಡಬೇಕು ಸ್ನೇಹಿತರೆ. ಸೊ ಇದನ್ನು ನೀವು ನೀಟಾಗಿ ಫಿಟ್ ಆಗಿದ್ದೀರಿ ಅಂತಂದರೆ ಇದನ್ನು ನೀವು ಚೆನ್ನಾಗಿ, ಇದು ಒಂದು ಫೌಂಡೇಶನ್ ಸ್ನೇಹಿತರೆ. ಇದು ಧ್ಯಾನದ ಫೌಂಡೇಶನ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನೀವು ಫಿಟ್ ಆದ ನಂತರ ನಾವು ಪ್ರಾಣಾಯಾಮಗಳನ್ನು ಮಾಡ್ಕೋಬೇಕು ಸ್ನೇಹಿತರೆ. ಸೊ ನಾನು ಇವತ್ತು ನಿಮಗೆ ಧ್ಯಾನದ ಬಗ್ಗೆ ತಿಳಿಸಿ ಮತ್ತು 1-2 ತರಕಾರಿಯ ಬಗ್ಗೆ ನಿಮಗೆ ವಿವರಣೆ ಮಾಡ್ತೀನಿ ಸ್ನೇಹಿತರೆ. ಈಗ ನಾವು ಓಂಕಾರವನ್ನು ಮಾಡಿದ್ದೀವಿ, ಈಗ ನೆಕ್ಸ್ಟು ಭ್ರಾಮರಿಯನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಭ್ರಾಮರಿಯನ್ನು ಮಾಡಬೇಕಾದ್ರೆ ನೋಡಿ, ಈ ಥರ ಕೈಗಳನ್ನು 3 ಬೆರಳನ್ನು ಮುಚ್ಚಿಕೊಂಡು ಮೇಲೆ ಹೆಬ್ಬೆಟ್ಟನ್ನು ಈ ಥರ ಮುಚ್ಚಿ ಈ ಥರ ಮಾಡಬೇಕು ಸ್ನೇಹಿತರೆ. ಇದು ಶಂಖ ಮುದ್ರಾ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡ್ಕೊಳ್ಳಿ, ಇದನ್ನು ಈ ಥರ ಮಾಡಿ ನೀವು ಹೀಗೆ ಹಿಡಿದುಕೊಂಡು ಮತ್ತೆ ನಿಧಾನಕ್ಕೆ ಸೊಂಟ ನೇರ ಮಾಡಿಕೊಂಡು ಒಂದು ನಿಧಾನ ಉಸಿರು ತಗೊಂಡು ಮೂಗಿನ ಮುಖಾಂತರ ಉಸಿರಾಡತಕ್ಕಂಥದ್ದು ನೋಡಿ ಬನ್ನಿ.
ಈಗ ರಿಲ್ಯಾಕ್ಸ್ ಆಗಿ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಉಜ್ಜಿ ನಿಮ್ಮ ಕಣ್ಣನ್ನು ಒರೆಸ್ಕೊಂಡು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಒಂದು ದೀರ್ಘ ಉಸಿರು. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಮಗೆ ಈ ಮುಷ್ಟಿ ಹಿಡಿದು ಈ ಥರ ಮಾಡೋದ್ರಿಂದ ನಮ್ಮ ಮೆದುಳಿಗೆ ಬಂದ್ಬಿಟ್ಟು ಏನು ನೆಗೆಟಿವ್ ಥಿಂಗ್ಸ್ಗಳಿರ್ತವೆ ಅವನ್ನ ಡಿಲೀಟ್ ಮಾಡತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ಅಭ್ಯಾಸವನ್ನು ನೀವು ಮಾಡಬೇಕು ಸ್ನೇಹಿತರೆ, ಧ್ಯಾನವನ್ನು. ಸೊ ಈಗ ಓಂಕಾರ ಭ್ರಮರಿ ಆಯಿತು, ಈಗ ರಿಲ್ಯಾಕ್ಸೇಷನ್ ಮಾಡೋಣ ಸ್ನೇಹಿತರೆ. ಆರಾಮಾಗಿ ಕುಳಿತುಕೊಳ್ಳಿ, ಸೊಂಟವನ್ನು ನೇರಾಗಿ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಕುಳಿತುಕೊಳ್ಳಿ ಸ್ನೇಹಿತರೆ. ಈ ಥರ ಧ್ಯಾನದ ರೂಪದಲ್ಲಿ ಕೂತ್ಕೊಳ್ಳಿ. ನಿಮ್ಗೆ ಯಾವ ಥರ ಅನಿಸುತ್ತೋ ಆ ಥರ ನೀವು ಕುಳಿತುಕೊಂಡು ಮಾಡ್ಬೋದು. ನೋಡಿ, ಈಗ ಸೊಂಟವನ್ನು ನೇರವಾಗಿ ಇಟ್ಕೊಂಡಿದ್ದೀವಿ ಮತ್ತು ಕಣ್ಣು ಮುಚ್ಚುವಾಗ ಸ್ನೇಹಿತರೆ ಸಾವಿರಾರು ಯೋಚನೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಯಾವುದೇ ಕಾರಣಕ್ಕೂ ಯೋಚನೆಗಳನ್ನು ಉತ್ತರ ನೀಡಬೇಡಿ ಮತ್ತು ಆರಾಮಾಗಿ ಕುಳಿತುಕೊಳ್ಳಿ. ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡುವಾಗ ಇದರಿಂದ ನಮಗೆ ಆಗುವ ಉಪಯೋಗಗಳು ಬಹಳ ಅಂದರೆ ಬಹಳ ಇದ್ದಾವೆ ಸ್ನೇಹಿತರೆ. ಧ್ಯಾನ ಎಂದರೆ, ಮೆಡಿಟೇಷನ್ ಎಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದು ಕಡೆ ಇರಿಸತಕ್ಕಂಥದ್ದು ಸಾಧನೆಯನ್ನೇ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಯಾಕೆಂತಂದರೆ ನೋಡಿ, ಧ್ಯಾನ ಮಾಡೋದ್ರಿಂದ ನಮ್ಮ ಮೆದುಳು ಚುರುಗೊಳ್ಳುತ್ತದೆ ಮತ್ತು ನಮ್ಮ ಆರೋಗ್ಯದಲ್ಲಿರೋ ಏನೇ ಒಂದು ಅಡೆತಡೆಗಳನ್ನು ಎಲ್ಲ ನಿವಾರಣೆ ಮಾಡುತ್ತದೆ ಸ್ನೇಹಿತರೆ. ಮತ್ತು ನಮ್ಮ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಇವುಗಳನ್ನೆಲ್ಲ ನಾವು ಧ್ಯಾನದ ರೂಪದಲ್ಲಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಅದಾದ್ದರಿಂದ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು. ಈಗ ಸ್ನೇಹಿತರೆ, ಕಣ್ಣನ್ನು ಮುಚ್ಚಿದಿರಲ್ಲ, ನೀವು ಕಣ್ಣನ್ನು ಮುಚ್ಚಿದ ತಕ್ಷಣ ನಿಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಯಾವುದೇ ಕಾರಣಕ್ಕೆ ಅದಕ್ಕೆ ಉತ್ತರವನ್ನು ನೀಡಬೇಡಿ. ಆರಾಮಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳನ್ನು ಒಮ್ಮೆ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಅಂದರೆ ತಲೆ ಕೂದಲು, ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು, ಕಿವಿ, ಈ ಥರ ಎಲ್ಲ ಭಾಗಗಳನ್ನು ಅಡಿಯಿಂದ ಮುಡಿವರೆಗೂ ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿರಿ. ನಿಮ್ಮ ದೇಹದ ಅಂಗಾಂಗಗಳನ್ನು ಒಂದೊಂದಾಗಿ ಗುರುತಿಸ್ಕೊಂಡು ಬರಬೇಕು. ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಮತ್ತು ಎಲ್ಲ ಭಾಗಗಳನ್ನು ಗುರುತಿಸಾದ ಮೇಲೆ ಸ್ನೇಹಿತರೆ, ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇಡಿ. ನೋಡಿ ಸ್ನೇಹಿತರೆ, ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇದೆ, ನಿಧಾನವಾಗಿ ಉಸಿರಾಡ್ತಾ ಇದೆ ಅಲ್ವಾ? ಸೊ
ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ. ರಿಲ್ಯಾಕ್ಸ್ ಆಗಿರಿ. ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಬರೋ ಯೋಚನೆಗಳನ್ನು ಉತ್ತರವನ್ನು ನೀಡಬಾರದು. ನಮ್ಮ ಮೂಗಿನ ಉಸಿರಾಟದ ಮೇಲೇನೆ ಧ್ಯಾನವನ್ನು ಇರಿಸಬೇಕು. ಈಗ ಸ್ನೇಹಿತರೆ ಕೈಯನ್ನು ರಿಲೀಸ್ ಮಾಡಿ ಮತ್ತು ಸಮಯ ಆದ ನಂತರ ನೀವು 5 ನಿಮಿಷ ಮಾಡ್ತಿರೋ 10 ನಿಮಿಷ ಮಾಡ್ತಿರೋ ಸಮಯವನ್ನು ನೋಡಿಕೊಂಡು ನಾವು ಕೈಯನ್ನು ಉಜ್ಜಿ ಕಣ್ಣು ರೆಪ್ಪೆಗಳನ್ನು ಒರೆಸಿ ಕಣ್ಣನ್ನು ತೆರಿಬೇಕು. ಒಂದು ದೀರ್ಘವಾದ ಉಸಿರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ನಾವು ಮಾಡೋದ್ರಿಂದ ಮನಸ್ಸಿಗೆ ಎಷ್ಟು ಖುಷಿ ಮತ್ತು ಎಷ್ಟು ಸಂತೋಷವನ್ನು ಉಂಟು ಮಾಡುತ್ತದೆ. ಸೊ ಇದಾಯಿತು ಸ್ನೇಹಿತರೆ ಧ್ಯಾನ. ನಾವು ಧ್ಯಾನದ ಜೊತೆ ಅದ್ಭುತ ಆರೋಗ್ಯವನ್ನು ನಾವು ಇರಿಸ್ಕೋಬೇಕಂತ ಸ್ನೇಹಿತರೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಹೇಳ್ತಾ ಇರ್ತೀನಿ. ಸೊ ಇದನ್ನು ಫಾಲೋ ಮಾಡಿ ಮತ್ತು ನಿಮ್ಮ ಆರೋಗ್ಯ ವಜ್ರದಂತೆ ಇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಇವತ್ತು ನಿಮಗೆ ಮೊದಲನೆಯದಾಗಿ ನಾನು ಇಲ್ಲಿ ನೋಡಿ, ಇದು ನಿಮಗೆಲ್ಲರಿಗೆ ನಾವು ಪ್ರತಿನಿತ್ಯ ಇದನ್ನು ಬಳಸ್ತಾ ಇರ್ತೀವಿ. ಕೆಲವೊಬ್ಬರು ಯಾರು ಬಳಸಲ್ಲ, ಈ ವಿಡಿಯೋ ನೋಡ್ಬಿಟ್ಟು ದಯವಿಟ್ಟು ಇದನ್ನು ಬಳಸೋದನ್ನು ಅಳವಡಿಸ್ಕೊಳ್ಳಿ ಸ್ನೇಹಿತರೆ. ಏನಂತಂದರೆ ಇದು ಬಂದ್ಬಿಟ್ಟು ಮೂಲಂಗಿ ಅಂತಾರೆ ಸ್ನೇಹಿತರೆ. ಇಂಗ್ಲೀಷಲ್ಲಿ ಇದನ್ನು ರ್ಯಾಡಿಶ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಮೂಲಂಗಿಯಲ್ಲಿ ಇರತಕ್ಕಂಥ ಅಂಶಗಳು ನಮಗೆ ಏನಪ್ಪ ಅಂತಂದರೆ ಸ್ನೇಹಿತರೆ, ನಾವು ಇದನ್ನು ಬಳಸುವಾಗ ನಾವು ಪಲ್ಯ ರೀತಿ ಕೂಡ ನಾವು ಬಳಸ್ಬೋದು. ಇದನ್ನು ಕಟ್ ಮಾಡಿಬಿಟ್ಟು ಮತ್ತು ಸಲಾಡ್ ಆಗಿ ಕೂಡ ನಾವು ಇದನ್ನು ಬಳಸ್ಬೋದು ಸ್ನೇಹಿತರೆ. ಸೊ ಈ ಮೂಲಂಗಿಯನ್ನು ನಾವು ಒಂದು ಪಲ್ಯ ರೀತಿನೋ ಮತ್ತು ಸಾಲಿಡು ಆ ಥರವಾದ ಆಮೇಲೆ ನಾವು ಇದನ್ನು ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬೋದು ಸ್ನೇಹಿತರೆ. ಯಾವ ರೀತಿ ಅಂತಂದರೆ ನೋಡಿ ಸ್ನೇಹಿತರೆ, ಒಂದು ಮೂಲಂಗಿ ಇರುತ್ತಲ್ವ, ಒಂದು ಮೂಲಂಗಿಯಲ್ಲಿ ಅರ್ಧ ಮೂಲಂಗಿಯನ್ನು ನಾವು ಕಟ್ ಮಾಡ್ಕೊಳ್ಳೋಣ ಮತ್ತು ಎಲೆಗಳಿರ್ತಾವಲ್ಲ, ಎಲೆಗಳು 1-2 ಎಲೆಗಳು ಸೇರಿಸ್ಕೊಂಡು ಅರ್ಧ ಮೂಲಂಗಿನ ಕಟ್ ಮಾಡಿ 1 ಲೋಟ ನೀರು, ಬೇರೆ ಏನು ಬೇಡ ಸ್ನೇಹಿತರೆ, 1 ಲೋಟ ನೀರಿಗೆ ಅರ್ಧ ಮೂಲಂಗಿ ಮತ್ತು 2 ಎಲೆಗಳನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನಾವು ಬೆಳಿಗ್ಗೆ ಸೇವನೆಯನ್ನು ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಇದು ಯಾವಾಗ ಸೇವನೆ ಮಾಡಬೇಕಂತಂದರೆ ಸ್ನೇಹಿತರೆ, ಇದರಲ್ಲಿ ಗ್ಯಾಸ್ಟ್ರಿಕ್ ಅಂಶ ಇರುತ್ತೆ. ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರ್ದು. ನಾವು ಬೆಳಿಗ್ಗೆ ನಾಷ್ಟವನ್ನು ಮಾಡಿದ ನಂತರ ಇದನ್ನು ಸೇವನೆ ಮಾಡಬೇಕು ಸ್ನೇಹಿತರೆ. ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಇದರಲ್ಲಿ ನಮಗೆ ವಿಟಮಿನ್ಸು, ಪೊಟ್ಯಾಶು ಮತ್ತು ನಾರಿನಾಂಶ ಮತ್ತು ರೋಗ ನಿರೋಧಕ ಶಕ್ತಿ ಸ್ನೇಹಿತರೆ ಇದರಲ್ಲಿದೆ. ಆಮೇಲೆ ಹೃದಯದ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸ್ನೇಹಿತರೆ. ಮತ್ತು ನಮ್ಮ ಮೂತ್ರಪಿಂಡದಲ್ಲಿ ಏನಾದರೂ ತೊಂದರೆಗಳು ಇದೆ ಅಂತಂದ್ರೂ ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಮತ್ತು ನಮಗೆ ತೂಕ ಇಳಿಕೆಯಲ್ಲಿ ಕೂಡ ಇದು ಸಹಾಯನೂ ಮಾಡುತ್ತೆ ಸ್ನೇಹಿತರೆ. ಮತ್ತು ಇದು ಬಂದ್ಬಿಟ್ಟು ಡಿಟಾಕ್ಸಿಫಿಕೇಶನ್ ಅನ್ನೋದು ಕೂಡ ನಾವು ಇದನ್ನು ಕರಿಬೋದು ಸ್ನೇಹಿತರೆ. ಏನಂತಂದರೆ ಇದು ನಮಗೆ ನಮ್ಮ ದೇಹದಲ್ಲಿ ನಾವೇನು ಪ್ರತಿನಿತ್ಯ ನಾವು ಕೆಲಸಗಳನ್ನು ಮಾಡ್ತೀವಿ ಮತ್ತು ಕೆಲಸದ ಜೊತೆಗೆ ನಾವು ಕೆಲವೊಂದು ಒಳ್ಳೆಯ ಆಹಾರ ಮತ್ತು ಕೆಲವೊಂದು ಆಹಾರದಲ್ಲಿ ಏನಾದರೂ ವಿಷಯಗಳಿತ್ತು ಮತ್ತು ಕೆಲವೊಬ್ಬರು ನಮಗೆ ಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ಕೈಯಾರೆ ನಾನು ಹೇಳ್ತೀನಲ್ಲ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಆ ಥರ ಬೇಕಂತ ಕೆಲವರು ಡ್ರಿಂಕ್ ಮಾಡೋರು ಮತ್ತು ಕೆಲವೊಂದು ಮೆಡಿಕೇಷನ್ ತಗೊಳ್ಳೋರು, ಆ ಥರದಲ್ಲಿ ನಮ್ಮ ದೇಹದಲ್ಲಿ ಏನಾದರೂ ವಿಷಗಳು ಇದೆ ಅಂತಂದ್ರೆ ಆ ವಿಷಯನ್ನು ಹೊರ ತೆಗೆದು ಮಾಡುತ್ತೆ ಸ್ನೇಹಿತರೆ. ಅಂದರೆ ಕೆಮಿಕಲನ್ನು ನಮ್ಮ ದೇಹದಿಂದ ಹೊರ ಕಳಿಸುತ್ತೆ ಸ್ನೇಹಿತರೆ. ಅಷ್ಟು ಶಕ್ತಿ ಈ ಮೂಲಂಗಿಯಲ್ಲಿ ಇದೆ ಸ್ನೇಹಿತರೆ. ಅದರಿಂದ ನೀವು ಇದನ್ನು ಪ್ರತಿನಿತ್ಯ 1 ಲೋಟ ಜ್ಯೂಸಿನ ಮುಖಾಂತರನೋ ಇಲ್ಲ ಪಲ್ಯ ಮುಖಾಂತರನೋ ನೀವು 3 ತಿಂಗಳು ಸ್ನೇಹಿತರೆ, 3 ತಿಂಗಳು ನೀವು ಇದನ್ನು ಮಾಡಿದಿರಂದರೆ ನಿಮ್ಮ ದೇಹಕ್ಕೆ
ನೀವು ಅದನ್ನು ಕಂಡ್ಕೊಳ್ತೀರಿ. ಏನಾದರೂ ನೋವಿದೆಯೋ ಅಥವಾ ಮೆಡಿಕೇಶನ್ ಏನಾದರೂ ತಗೊಳ್ತಿದ್ರೋ ಜಾಸ್ತಿ, ಅವು ನಮ್ಮ ದೇಹದಲ್ಲಿ ಕೆಮಿಕಲ್ ಆಗಿ ಉಳಿಯತಕ್ಕಂಥದ್ದಿದ್ರೆ ಅವನ್ನು ಆಚೆಗಡೆ ಕಳಿಸುವತಕ್ಕಂಥ ಕೆಲಸ ಇದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ನೀವು ಇದನ್ನು ಉಪಯೋಗಿಸೋದ್ರಿಂದ ನಿಮಗೆ ಆಮೇಲೆ ಸ್ನೇಹಿತರೆ, ಈ ಲೈಂಗಿಕ ಸಮಸ್ಯೆ ಇರೋರು ಅಂತ ಹೇಳ್ತಾರಲ್ವ, ಲೈಂಗಿಕ ಸಮಸ್ಯೆಯಲ್ಲಿ ಕೆಲವೊಂದು ಟ್ಯಾಬ್ಲೆಟ್ಗಳು ತಗೊಂಡು ಅವ್ರಿಗೆ ಸೈಡ್ ಎಫೆಕ್ಟ್ ಆಗಿರೋರಿಗಂತೂ ಇದು ಬಹಳ ಅಂದರೆ ಬಹಳ ಉತ್ತಮಕಾರಿ ಆದಂಥ ಒಂದು ಮನೆಯ ಔಷಧಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಿಂದ ನೀವು ಲೈಂಗಿಕ ಸಮಸ್ಯೆ ಇರೋರು ಕೂಡ ಇದನ್ನು ಪ್ರತಿನಿತ್ಯ ಬೆಳಿಗ್ಗೆ ನಾಷ್ಟ ಆದ ನಂತರ ಅರ್ಧ ಮೂಲಂಗಿ ಜ್ಯೂಸನ್ನು ನೀವು ಕುಡಿದ್ರೆ ನೀವು 15 ದಿನದಲ್ಲೇ ನೀವು ಈ ರಿಸಲ್ಟನ್ನು ನೀವು ಪಡಿಬೋದು ಸ್ನೇಹಿತರೆ. ಇದನ್ನು ನೀವು 3 ತಿಂಗಳನ್ನು ಮಾಡಬೇಕು. ತುಂಬ ಉತ್ತಮ ಅಂದರೆ ಉತ್ತಮಕಾರಿ ಆದ ಮೂಲಂಗಿ ಸ್ನೇಹಿತರೆ. ಇದು ನಮಗೆ ಸಿಕ್ಕಿದೆ ಅಂತಂದರೆ ನಿಜಕ್ಕೂ ನಾವು ಇದು ಪುಣ್ಯ ಮಾಡಿದ್ವಿ ಸ್ನೇಹಿತರೆ. ಯಾಕಂತಂದರೆ ನೋಡಿ, ಮೆಡಿಕೇಶನು ಎಲ್ಲ ಆಯುರ್ವೇದಿಕ್ ಬಿಟ್ಬಿಟ್ಟು ಎಲ್ಲ ಕೆಮಿಕಲ್ ಥರ ಅದೇನೋ ತಗೊಳ್ತಾ ಇರ್ತಿರಲ್ಲ, ಅದನ್ನು ಆಚೆಗಡೆ ಕಳಿಸೋಕ್ಕೆ ಬಹಳ ಇದು ಮಾಡುತ್ತೆ ಸ್ನೇಹಿತರೆ. ಮತ್ತೆ ನೋಡಿ, ಇದರಲ್ಲಿ ಈಗ ಗೊತ್ತಾಯ್ತಲ್ಲ, ಒಂದು ನೆಕ್ಸ್ಟ್ ಮೂಲಂಗಿದಾಯಿತು, ವೇಗವರ್ಧಿನಿ ಕರಗಚ್ಚು. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಲಿಂಬೆಹಣ್ಣು. ಸೊ ಸ್ನೇಹಿತರೆ ನೋಡಿ, ಈ ಲಿಂಬೆಹಣ್ಣು ಕೂಡ ನಾವು ಪ್ರತಿನಿತ್ಯ ಬಳಸ್ತೀವಿ ಮತ್ತು ಕೆಲವರು ಬಳಸದೇ ಇರಲ್ಲ. ಸೊ ಇದನ್ನು ಪ್ರತಿದಿನ ನಾವು ಬಳಸೋದ್ರಿಂದ ಇದರಲ್ಲಿ ನಮಗೆ ವಿಟಮಿನ್ ಸಿ ರಿಚ್ಚಾಗಿ ಸಿಗುತ್ತೆ ಸ್ನೇಹಿತರೆ. ವಿಟಮಿನ್ ಸಿ ಹೆಚ್ಚು, ಮತ್ತು ಆದಮೇಲೆ ಇದು ಕೂಡ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಹಣ್ಣು ಸ್ನೇಹಿತರೆ. ಆಮೇಲೆ ನಮ್ಮ ಚರ್ಮಕ್ಕೆ ಮತ್ತು ನಮ್ಮ ಕೂದಲಿಗೆ ಬಹಳಷ್ಟು ಉಪಯೋಗಕರ ಆಗುತ್ತೆ ಸ್ನೇಹಿತರೆ. ಮತ್ತು ಇದು ಕೂಡ ರೋಗದ ಆರೋಗ್ಯವನ್ನು, ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ. ಮತ್ತು ಏನು ಲೋ ಬಿ ಪಿ ಇದೆ, ಐ ಬಿ ಪಿ ಇದೆ ಅಂತೇಳ್ಬಿಟ್ಟು ಆ ಥರ ಹೇಳ್ತಾರಲ್ಲ, ಇದನ್ನು ಲೋ ಬಿ ಪಿ ಇರೋರು ಪ್ರತಿನಿತ್ಯ 3 ತಿಂಗಳು ಇದರ ಜೊತೆ ಉಪ್ಪನ್ನು ಮತ್ತು ಸ್ವಲ್ಪ ಸಕ್ಕರೆ ಇಲ್ಲಾಂದರೆ ಬೆಲ್ಲನ ಸೇರಿಸಿ ಕುಡಿಯೋದ್ರಿಂದ 3 ತಿಂಗಳು ಕುಡಿತಾ ಬಂದರೆ ಅವರಿಗೆ ಲೋ ಬಿ ಪಿ ಅಂದ್ರೆ ತುಂಬ ಕಡಿಮೆಯಾಗಿ ಸರಿ ಪ್ರಮಾಣದಲ್ಲಿ ಬರತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಆದರೆ ನಾವೇನಿದು 2 ಚಿಟಕಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇವುಗಳನ್ನು ನಾವು ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡ್ಕೋಬೇಕು ಸ್ನೇಹಿತರೆ. ಪ್ರತಿದಿನ ನಾವು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ. ಸೊ ಇನ್ನೂ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭಾಳಷ್ಟು ಸೀಕ್ರೆಟ್ಗಳನ್ನು ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಥರ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.